ಸುಶೀಲಾ, ದೇವಸ್ಥಾನಕ್ಕೆ ಇಷ್ಟು ಬೇಗ ಹೋಗಿ ಬಂದ್ರಾ? ಸುಶೀಲಾ, ಏನಾಯ್ತೆ ರಾಣಿ? ಸುಶೀಲಾ ಯಾಕೆ ಆಗೋದ್ಲು? ಅಮ್ಮ, ಅದು ದೇವಸ್ಥಾನದಲ್ಲಿ ಜಗಳ ಆಯ್ತಮ್ಮ. ಜಗಳ? ಸರಿ ಹೇಳ, ಏನಾಯ್ತು ಅಂತ. ಅಮ್ಮ, ಅದು ಸಾವಿತ್ರಿ ಮಕ್ಕಳು ಸೊಸೆ ಬಂದಿದ್ರು. ಅವರು ಬಂದು ಸತ್ತಿದ್ರಾ? ಏನು ಹೇಳಿದ್ರು? ದೇವರಿಗೆ ಅರ್ಚನೆ ಹಣ್ಕಾಯಿ ಮಾಡುವಷ್ಟರಲ್ಲಿ ಅವರು ಬಂದ್ರಮ್ಮ. ಸುಶೀಲಕ್ಕಗೆ ತುಂಬ ಅವಮಾನ ಮಾಡಿದ್ರಮ್ಮ. ಅದಕ್ಕೆ ಸುಶೀಲಕ್ಕ ಹಣ್ಕಾಯಿ ಮಾಡಿಸ್ದೆ ಹಾಗೆ ಬಂದರು. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಈ ವಿಷಯನ ಎಲ್ಲೂ ಬಾಯಿ ಬಿಡ್ಬೇಡ. ಚೇಚೆ, ನಾ ಯಾಕೆ ಹೇಳ್ತೀನಮ್ಮ? ಸರಿ, ಮಕ್ಕಳು ಎದುರುಗಡೆ ಆಡ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ನೋಡು. ಸರಿ ಅಮ್ಮ, ಹಣ್ಕಾಯಿ ಎಲ್ಲಿಡ್ಲಿ? ಮುಂದೆ ದೇವ್ರ ಮನೆ ಹತ್ರ ಇಡು. ಸುಶೀಲಾ, ಸುಶೀಲಾ, ಬೇಜಾರು ಹಾಕ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಎಷ್ಟೆಲ್ಲ ಅವಮಾನ ಮಾಡಿದ್ರು ಅತ್ತೆ. ನಾವು ಭಿಕಾರಿಗಳು ಅನ್ನೋ ಥರ ಮಾತಾಡಿದ್ರು. ಅವರು ಉದ್ಧಾರ ಆಗಲ್ಲ ಸುಶೀಲಾ, ಹಾಳಾಗೋಗ್ತಾರೆ. ನೀನು ಯಾಕೆ ಅವ್ರೇನೋ ಹೇಳಿದ್ರು ಅಂತ ನೀನು ಯಾಕೆ ಬೇಜಾರಾಗ್ತೀಯ? ಉದ್ಧಾರ ಆಗಲ್ಲ, ಅವರು ಸತ್ತೋಗ್ತಾರೆ. ಅವ್ರು ಸಾಯಿಲ್ಲ ಅತ್ತೆ, ನಮಗೆ ಗೋಳು ಕೊಡೋಕೆ ಅಂತಾನೆ ಹುಟ್ಟಾರೆ ಅವರು. ಅವ್ರು ಬಂದೇನೆ. ತಲೆ ಸರಿ ಇದೆಯಾ ನಿನಗೆ? ಈ ವಿಷಯನ ಶಂಕರನಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅವನು ಅವ್ರ ಹತ್ರ ಹೋಗ್ತಾನೆ ಕೇಳೋದಕ್ಕೆ. ಮತ್ತೆ ಅದೇ ಅವಮಾನ. ಯಾವ ಗಂಡಸಾದ್ರೂ ಹೆಂಡ್ತಿಗೆ ಅವಮಾನ ಆದರೆ ಸಹಿಸಲ್ಲ. ಮಾತು ಹೆಚ್ಚಾಗಿ ಅವನ್ನ ಏನಾದರೂ ಮಾಡಿದ್ರೆ ಯಾರಿಗೆ ನಷ್ಟ? ನಿನಗೆ, ನಿನ್ನ ಮಕ್ಕಳಿಗೆ. ಆ ನೀಚರ ಹತ್ರ ಮಾತಾಡ್ಬೇಕಂದ್ರೆ ನಾವು ನಮ್ಮ ಮರ್ಯಾದೆ ಬಿಡಬೇಕು. ಆ ಕೆಲಸನ ನನ್ನ ಮಗನಿಂದ ಮಾಡಿಸ್ಬೇಡ. ಈ ವಿಷಯ ತಿಳಿದು ಒಂದು ವೇಳೆ ಅವ್ರನ್ನ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಅವಮಾನದಿಂದ ಸತ್ತೋಗ್ತಾನೆ. ಸ್ವಲ್ಪ ಹುಷಾರು. ನಿನ್ನ ಜಾಗ್ರತೆಯಲ್ಲಿ ನೀನಿರು. ಮಕ್ಕಳು ಬಂದರೆ ನಾನು ನೋಡ್ತೆ. ಮಕ್ಕಳು ಮುಂದೆ ಬೇಜಾರಾಗಿರ್ಬೇಡ ಸುಶೀಲಾ. ಅಮ್ಮ, ಬೆಳಗ್ಗೆ ಲಾಯರ್ ಫೋನ್ ಮಾಡಿದರು. ಈ ಸಲ ಕೇಸೇನು ಆ ಶಂಕರನ್ ಪರನೇ ಆಗ್ಬೋದು ಅಂತ ಇದ್ರು. ನಾನು ಇಷ್ಟು ವರ್ಷದಿಂದ ಕಾಪಾಡ್ಕೊ ಬಂದಿದ್ದ ಆಸ್ತಿನ ಅವ್ರಿಗೆ ಬಿಟ್ಕೊಡ್ಬೇಕಾ? ಏ ಜಗದೀಶ, ನೀನು ಅವನ ಮನೆ ಹತ್ರ ಹೋಗಿ ಕೇಸ್ ವಾಪಸ್ ತೊಗೊಳಕ್ಕೆ ಹೇಳೋ. ಇಲ್ಲ ಅಂದರೆ ನಾವೇನು ಮಾಡ್ತೀವೋ ಅಂತ ಗೊತ್ತಿಲ್ಲ ಅಂತ ಹೆದರಿಸ್ರಿ. ಆವಾಗಲೂ ಕೇಸ್ ವಾಪಸ್ ತೊಗೊಳ್ಳಿಲ್ಲ ಅಂದರೆ ಏನಾದರೂ ಮಾಡಲೇಬೇಕೋ ಜಗದೀಶ ಅವರಿಗೆ? ಇಲ್ಲ ಅಂದರೆ ನಮ್ಮ ಆಸ್ತಿ ನಮ್ಮ ಕೈ ಬಿಟ್ಟು ಹೋಗ್ತದೆ. ಅಮ್ಮ, ಅವನ ಮನೆಗೆ ಹೋಗಿ ಅವನಿಗೆ ಚೆನ್ನಾಗಿ ಹೇಳೋ ಮಾತಿಂದ ಹೇಳಿ ಬರ್ತೇವೆ. ಕೇಳಿದ್ರೆ ಸರಿ, ಇಲ್ಲ ಅಂದರೆ ಶಿವಾರ್ಪಣಂ. ಅಮ್ಮ, ನನಗೂ ಒಂಚೂರು ಚಟ್ನಿ. ನನಗೂ ಚೂರು ಚಟ್ನಿ. ನನಗೆ ಕೆಲಸ ಮಾಡ್ಕೊಳಕ್ ಬಿಡಿ. ನಮ್ಮ ಮನೇಲಿ ಚಟ್ನಿನ ನಮ್ಮ ಮಮ್ಮಿ ಮಿಕ್ಸರಲ್ಲಿ ಮಾಡ್ತಾರೆ ಆಂಟಿ. ಇದನ್ನ ಪುಂಡಿ ಸೊಪ್ಪಿನ ಚಟ್ನಿ ಅಂತಾರೆ ಪುಟ. ತುಂಬ ರುಚಿಯಾಗಿರುತ್ತೆ. ಹೋಳ್ಗೆ ಮಾಡುವಾಗಲೂ ಇದರಲ್ಲೇ ಆ ರೀತಿ ಅಲ್ಲಮ್ಮ, ಅದು ಹೋಳ್ಗೆ ಚಟ್ನಿನಾ? ಸುಶೀಲಾ, ತಲೆನೋವಾ? ಒಂಥರ ಇದೆಯಲ್ಲ. ಏನಿಲ್ಲ ಅತ್ತೆ, ಆರಾಮಿದ್ದೇನೆ. ಅಮ್ಮ, ಇವತ್ತು ಹೋಳಿಗೆ ಮಾಡ್ತೀಯಾ? ನಿನ್ನೆ ಅಷ್ಟೇ ಹೋಳಿಗೆ ತಿಂದೆಯಲ್ಲ. ಅಮ್ಮ, ಇವತ್ತು ಕರ್ಜಿಕಾಯಿ ಮಾಡ್ತೀಯಾ? ನಿನ್ನೆ ತಿಂದರೆ ಇವತ್ತು ತಿನ್ಬಾರ್ದ? ದಿನ ಅನ್ನ ತಿನ್ನಲ್ವಾ? ಅಮ್ಮ, ಇವತ್ತು ಹೋಳಿಗೆ ಮಾಡ್ತೀಯಾ? ಹೋಳಿಗೆ ಬೇಡ ಅಮ್ಮ, ಕರ್ಜಿಕಾಯಿ ಮಾಡು. ಇಲ್ಲ ಹೋಳಿಗೆ, ಕರ್ಜಿಕಾಯಿ. ನಿಮ್ಮಿಬ್ಬರಿಗೂ ಹೋಳಿಗೆ ಕರ್ಜಿಕಾಯಿ ಎಲ್ಲ ಬೇಕಾಗಿರೋದು. ಜಗಳ ಮಾಡೋಕ್ಕೆ ಒಂದು ಕೊಂಕು ಬೇಕು ಅಷ್ಟೇ. ಅಜ್ಜಿ, ನಂಗೆ ಕರ್ಜಿಕಾಯೇ ಬೇಕು. ಅಜ್ಜಿ, ನಂಗೆ ಹೋಳಿಗೆನೇ ಬೇಕು. ಹಾಂ, ಹೋಳಿಗೆ ಕರ್ಜಿಕಾಯಿ ಎರಡೂ ಮಾಡ್ತಾಳೆ. ಅಮ್ಮ, ನಂಗೆ ತುತ್ತು ಮಾಡ್ಕೊಡ್ತೀಯಾ? ತುತ್ತ? ಹಾಗಂದ್ರೇನು? ಅಮ್ಮ ಚಟ್ನಿ ಮಾಡಿದ್ಮೇಲೆ ಅನ್ನಕ್ಕೆ ಹಾಕಿ ಕಲಿಸ್ಕೊಡ್ತದೆ, ಅದೇ ತುತ್ತು. ತುಂಬ ರುಚಿಯಾಗಿರುತ್ತೆ. ಹಾಂ, ಕಲಿಸ್ಕೊಡು, ನಾನು ಅನ್ನ ತಗೋಬರ್ತೆ. ನೀನಿರೇ ಸಣ್ಣ ರಾಕ್ಷಸಿ, ನಾ ಹೋಗಿ ತಗೋಬರ್ತೀನಿ. ನಾ ತರ್ತೆ ಅಂತ ಹೇಳ್ಬೋದಲ್ಲ ಅನ್ಪೂರ್ಣಮ್ಮ. ನೀನ್ ಯಾಕೆ ನನ್ನ ಸಣ್ಣ ರಾಕ್ಷಸಿ ಅಂತೀಯ? ನೋಡಿ ಅಪ್ಪ, ನಿಮ್ಮ ಅಮ್ಮ ಸುಮ್ಮನೆ ನನ್ನನ್ನ ಸಣ್ಣ ರಾಕ್ಷಸಿ ಅಂತಾರೆ. ಯಾಕೆ ಕೇಳು? ಯಾಕಮ್ಮ ನನ್ನ ಮಗಳಿಗೆ ರಾಕ್ಷಸಿ ಅಂತೀಯ? ಭಾರಿ ವಹಿಸ್ಕೊಂಡು ಬರ್ತಾ ಇದೀಯಾ ನಿನ್ನ ಮಗಳನ್ನ. ನನ್ನ ಕೈ ಬೆಳ್ಳಷ್ಟು ಉದ್ದ ಇಲ್ಲ, ನನ್ನನ್ನೇ ಅನ್ನಪೂರ್ಣ ಅಂತ ಹೆಸರಿಟ್ಟು ಕರೀತಾಳೆ. ನಾನು ಸಣ್ಣ ರಾಕ್ಷಸಿ ಅಂದಿದ್ದಕ್ಕೆ ಸಿಟ್ಟು ಬಂತಾ? ಕೇಳು ನಿನ್ನ ಮಗಳಿಗೆ. ಹಾಂ, ಹೌದಾ? ನೀನು ಯಾಕೆ ನಮ್ಮ ಅಮ್ಮನಿಗೆ ಹೆಸರಿಟ್ಟು ಕರಿತಿದ್ದೀಯ ಮತ್ತೆ? ಅಮ್ಮನೂ ನನ್ನ ಹೆಸರಿಟ್ಟೆ ಕರೀತಾರಲ್ವಾ? ನಾನು ನಿನ್ನ ಅಮ್ಮ ಅಲ್ವಾ, ಅದಕ್ಕೆ ಸಿರಿ ಅಂತ ಹೆಸರಿಟ್ಟು ಕರಿತೀನಿ. ಅದೇ ಮತ್ತೆ ಇವರೇನು ನಮ್ಮಮ್ಮ, ನನ್ನ ತಾಯಿ ಅಂತ ಕರೀತಾರಲ್ಲ, ಅದಕ್ಕೆ ನಾನು ಹೆಸರಿಟ್ಟು ಕರಿತೀನಿ. ಅಯ್ಯೋ, ನಿನ್ನ ಇರೋದಿಷ್ಟುದ್ದ ಅಷ್ಟು ಮಾತಾಡ್ತೀಯಾ? ನಿನಗೆ ಹೇಗಿಷ್ಟನೋ ಹಾಗೆ ಕರಿಯಮ್ಮ ತಾಯಿ. ಮೊದಲಾಗಿ ಅನ್ನ ತಗೋಬಾರೆ ತಾಯಿ. ಆಯ್ತಮ್ಮ ತಾಯಿ. ಬನ್ನಿ ಎಲ್ರು. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.